ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಗೈಸ್. ರಿಸಲ್ಟ್ ಆಲ್ರೆಡಿ ಸ್ಕೂಲಲ್ಲಿ ಎಕ್ಸಾಮ್ ಆದಮೇಲೆ ಈ ಸಲ ಬೇಗ ಕೊಟ್ಟಿದ್ದಾರೆ ರಿಸಲ್ಟ್ನ. ಏನಾಗಿದೆ ಅಂತಂದರೆ ನಂದು 99% ಆಗಿದೆ, ನನ್ನ ತಂಗಿದು 96.1% ಆಗಿದೆ. ನನಗೆ ರಿಸಲ್ಟ್ ಹೇಳ್ಕೊಳಕ್ಕೆ ಒಂಥರ ಬೇಜಾರಾಗ್ತಿದೆ. ಯಾಕಂತಂದರೆ 1% ಸಂಬಂಧ ಎಲ್ರಿಗೂ ಹಾಗೆ ಹೇಳ್ತಿದ್ದೀನಿ ನಾನು. ಬಟ್ ಯಾಕಂದರೆ ಬೇಜಾರಾಗಿದೆ. 100%ಗೆ 100% ತೆಗೆದಿದ್ರೆ ಫಸ್ಟ್ ಪ್ಲೇಸ್ ಆಗ್ಬೋದಿತ್ತೇನೋ ಅಂಥೇಳಿ. ನಾನು LKG ಸ್ಕೂಲಲ್ಲಿ ಒಂದೇ ಸ್ಕೂಲಲ್ಲಿ ಕಲಿತಿರೋದು. ಎಲ್ಲ ಪ್ರತಿಯೊಂದು ಎಕ್ಸಾಮಲ್ಲೂ ಪ್ರತಿ ವರ್ಷವೂ ರ್ಯಾಂಕ್ ಸ್ಟೂಡೆಂಟೇ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟೇ ಯಾವಾಗಲೂ ನಾನು. ಬಟ್ ಈ ಸಲ ಮತ್ತು ಹೋದ 6th ಕ್ಲಾಸಲ್ಲಿ ಏನಾಯಿತು ಅಂತಂದರೆ 3rd ಪ್ಲೇಸ್ ಇತ್ತು. ಮನೇಲಿ ಬೈದಿದ್ರು, ಓದೋಕ್ಕೇನಾಗಿದೆ ನಿನಗೆ, ಯಾಕಷ್ಟು ಹೆವಿ ಎಫೆಕ್ಟ್ ಆಗ್ತಿಲ್ಲ ನೀನು ಓದೋದ್ರಲ್ಲಿ ಅಂಥೇಳಿ. ನಾನು ಈ ಸಲ ಟ್ರೈ ಮಾಡೋಣ ಫಸ್ಟ್ ಪ್ಲೇಸ್ಗೆ ಅಂಥೇಳಿ ತುಂಬ ಟ್ರೈ ಮಾಡಿದೆ. ಬಟ್ ಫಸ್ಟ್ FA1 FA2 ಸೆಮ್ 1 ಒಳಗಡೆ ಫಸ್ಟ್ ಪ್ಲೇಸ್ ಆಯಿತು, ಚೆನ್ನಾಗಾಯಿತು. ಸೆಮ್ 2 ಒಳಗೂ ಚೆನ್ನಾಗಿದೆ. ಬಟ್ ಏನಾಗಿದೆ ಅಂತಂದರೆ 6 ಸಬ್ಜೆಕ್ಟಲ್ಲಿ ಎದ್ರಲ್ಲೂ ಗೊತ್ತಿಲ್ಲ. ಒಟ್ಟು ಇಷ್ಟು ಸೆಮ್ ಮುಗಿಯೋದ್ರೊಳಗೆ 6 ಸಬ್ಜೆಕ್ಟಲ್ಲಿ 1 ಮಾರ್ಕ್ಸನ್ನು ಹೋಗಿದೆ. ಅದಕ್ಕೆ 1% ಕಡಿಮೆ ಆಗಿದೆ. ಮನೇಲಿ ನಾನು ಸೆಕೆಂಡ್ ಪ್ಲೇಸ್ ಆಗಿದೆ ಅಂಥೇಳಿ ನಾನು ಫಸ್ಟ್ ಪ್ಲೇಸ್ ಆಗಬೇಕಂತ ತುಂಬ ಆಸೆ ಇತ್ತು. ಬಟ್ ಸೆಕೆಂಡ್ ಪ್ಲೇಸ್ ಆಯ್ತಲ್ಲ ಅಂಥೇಳಿ ಒಂದೇ ಒಂದು ಬೇಜಾರು. ಯಾರ ಮುಂದೆ ನನಗೆ ಸೆಕೆಂಡ್ ಪ್ಲೇಸ್ ಆಗಿದೆ ಅಂತಲೇ ಹೇಳ್ಕೊಳಕ್ಕೆ ಒಂಥರ ಬೇಜಾರಾಗ್ತಿದೆ. ಇನ್ನೊಂದು ಪರ್ಸೆಂಟ್ ಆಗಿದ್ದರೆ ಫಸ್ಟ್ ಪ್ಲೇಸ್ ಆಗ್ತಿತ್ತೇನೋ, ಇನ್ನೊಂದು ಜಸ್ಟ್ 99.7% ಆಗಿದ್ದರೆ 99.7% ಆಗಿದ್ದರೆ ಫಸ್ಟ್ ಪ್ಲೇಸ್ ಆಗ್ಬೋದಿತ್ತೇನೋ ನಂದು ಅಂತೇಳಿ ಒಂದೇ ಒಂದು ಖುಷಿ ಸಂಬಂಧ. ನನಗೆ ಹೋದ 3rd ಪ್ಲೇಸ್ ತೆಗೆದಿದ್ದಕ್ಕೆ ಏನು ಬೇಜಾರಾಗಿದ್ದಿಲ್ಲ. ಬಟ್ ಈ ಸಲ ನಾನು ಮನೇಲಿ ಏನಂದಿದ್ದೆ, ಇಲ್ಲ ನಾನು ಓದ್ತೀನಿ, ಚೆನ್ನಾಗಿ ಎಫೆಕ್ಟ್ ಆಗ್ತೀನಿ ಓದೋದ್ರಲ್ಲಿ, ಪ್ಲೇಸ್ಮೆಂಟ್ ಮಾಡ್ತೀನಿ ಫಸ್ಟ್ ಪ್ಲೇಸ್ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಕೆಲವೊಂದು ಇದರಲ್ಲಿ ಏನಾಯಿತು ಅಂತಂದರೆ ನನಗೆ ಮೊನ್ನೆ ರಿಸಲ್ಟ್ ಬರೋದು ಹಿಂದಿನ ದಿನ ಏನಾಯಿತು, ನನಗೆ ತುಂಬ ಹೆದರಿಕೆ ಆಗ್ತಿತ್ತು. ಏನಂತ ನೈಟೆಲ್ಲ ಕುತ್ಕೊಂಡು ಮನೆ ಮೇಲೆ ವಾಕಿಂಗ್ ಮಾಡಬೇಕಾದ್ರೆ ರಿಸಲ್ಟ್ ಈ ಸಲ ಏನು 3rd ಪ್ಲೇಸ್ ಆದರೂ ಬರ್ತೀನೋ ಇಲ್ಲೋ ಅಂತ ಫುಲ್ಲು ಡೌಟ್ ಇತ್ತು. ಸೆಮ್ ಸೆಕೆಂಡಲ್ಲಿ ನಾನು ಮುಂಚೆ ಹೇಳಿದ್ದೆ ನಿಮ್ಗೆ, ನೈಟೆಲ್ಲ ಕುತ್ಕೊಂಡು ಓದ್ತಿದ್ದೀನಿ, ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ. ಆದರೆ ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು, ಈ ಸಲ 3rd ಪ್ಲೇಸ್ ಆಗುತ್ತೋ ಇಲ್ಲೋ ಅಂಥೇಳಿ. ಆದರೂ ಟ್ರೈ ಮಾಡಿ ಸೆಕೆಂಡ್ ಪ್ಲೇಸ್ನ ತಗೊಂಡಿದ್ದೀನಿ. ಇನ್ನು ಸ್ವಲ್ಪ ಪ್ರಯತ್ನ ನೆಕ್ಸ್ಟ್ 8th ಮಾಡುವ ಫಸ್ಟ್ ಪ್ಲೇಸ್ ಅಂಥೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡೋಣ ಏನಾಗುತ್ತೆ ಅಂಥೇಳಿ. ಅದೇ ಒಂದು ಬೇಜಾರ, 100% ಆಗಲಿಲ್ಲವಲ್ಲ. 1% ಕಡಿಮೆ ಆಗಿದ್ದಕ್ಕೆ 99 ಆಗಿದ್ದಕ್ಕೆ ಕೇಳೋ ಟೀಚರ್ಸು ಮತ್ತು ಇಲ್ಲಿ ಸ್ಕೂಲ್ ಮನೆ ಹತ್ತಿರ ಅಷ್ಟು ಸ್ವೀಟ್ ಕೇಳಿದ್ದಾರೆ. ನನಗೆ ಸ್ವೀಟ್ ಹೆಂಗೆ ಕೊಡಲಿ ನಾನು? ನನಗೆ 100% ಆಗಿದೆ ನಿಜ. ನಾನು ಫಸ್ಟ್ ಪ್ಲೇಸ್ ಆಗಿದ್ದರೆ ನಾನು ಕೊಟ್ಬಿಟ್ಟಿದ್ದೆ ಇಷ್ಟೊತ್ತಿಗೆ. ಅಲ್ಲಿ ನನಗೆ 99 ಆಗಿದೆ. ನನಗೆ ಅವತ್ತು ಪಪ್ಪ ಬಂದು ವಿಶ್ ಮಾಡಿದ್ರು, ಅಮ್ಮನೂ ವಿಶ್ ಮಾಡಿದ್ರು. ನನಗೊಂಥರ ಬೇಜಾರಾಯ್ತು, ಇನ್ನೊಂದು ಪರ್ಸೆಂಟ್ ಆಗಿದ್ದರೆ ಹೇಗೋ ಮಾಡ್ಬೋದಿತ್ತಲ್ಲ ಅಂಥೇಳಿ. ನನ್ನ ಜೊತೆ ಹೋದವ್ರನ್ನ ಅಷ್ಟೆಲ್ಲ ಹಿಂದೆ ಹಾಕಿದ್ದೀನಿ. ಫಸ್ಟ್ ಪ್ಲೇಸ್ ಬರೋದೇನು ದೊಡ್ಡ ಮಾತಲ್ಲ ಬಿಡು ಅಂಥೇಳಿ. ನೆಕ್ಸ್ಟ್ ಇಯರ್ ಪ್ರಯತ್ನ ಮಾಡೋಣ ಫಸ್ಟ್ ಪ್ಲೇಸ್ಗೆ ಅಂಥೇಳಿ ಪ್ರಯತ್ನ ಮಾಡಬೇಕು. ಫಸ್ಟ್ ಪ್ಲೇಸ್ ಮಾತ್ರ ನೆಕ್ಸ್ಟ್ ಇಯರ್ ತೆಗಿತೀನಿ, ಬಿಡೋಲ್ಲ. ಅದು ಎಷ್ಟು ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಸಿಗುತ್ತೆ. ಕಷ್ಟಪಟ್ಟರೆ ಆ ಕಷ್ಟಕ್ಕೆ ಪ್ರತಿಫಲ ನಿಜ ಸಿಗುತ್ತೆ ಬಿಡಿ. ಬಟ್ ಟ್ರೈ ಮಾಡೋಣ, ಅದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಫಸ್ಟ್ ಪ್ಲೇಸ್ನ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೆ ಫಸ್ಟ್ ಪ್ಲೇಸ್ ಆಗ್ಬೋದಿತ್ತೇನೋ ನಾನು, ಬಟ್ ಅಷ್ಟು ಕಾನ್ಫಿಡೆಂಟ್ ಅಂತ ಇರಲಿಲ್ಲ ಫಸ್ಟ್ ಪ್ಲೇಸ್ ಆಗೋದಕ್ಕೆ. ನನಗೆ ಅದೇ ಅಂದೆ ನಾನು ಮೊನ್ನೆನೇ ನನ್ನ ತಂಗಿ ಮನೆ ಮೇಲೆ ಕೂತಾಗ ಅಂದೆ, ಅಯ್ಯೋ ನಾಳೆ ಇಷ್ಟೊತ್ತಿಲ್ಲ ಅಲ್ಲಿ ನಾವು ರಿಸಲ್ಟ್ ತೊಗೊಂಡು ಹೆಂಗೆ ಮಾಡ್ತಿರ್ತೀವೋ. ನಮ್ಮ ಪಪ್ಪ ಏನಂದರು, ಬೆಳಗ್ಗೆ ಎದ್ದು ರಿಸಲ್ಟ್ ಹೋಗಿ ಇಸ್ಕೊಬರ್ರಿ ಅಂದರೆ ಆಳೆ ನಿನ್ನೆ ನೈಟ್ ಬೋರ್ಡ್ ಹಚ್ಚೋಗಿರ್ಬೇಕು ರಿಸಲ್ಟ್ದ ಅಂಥೇಳಿ ಬೆಳಗ್ಗೆ ಫೋಟೋ ತಗೊಂಬಂದರು. ಇವಳು ಮತ್ತು ಪಪ್ಪ ಇಬ್ಬರು ನನ್ನ ಫೋನಲ್ಲಿ ಇಟ್ಕೊಂಡು ರಿಸಲ್ಟ್ ನೋಡ್ತಿದ್ರು. ನನ್ನ ರಿಸಲ್ಟ್ ಹೇಳಲಿಲ್ಲ ಬೇಗ. ಅವಾಗ ಇವಳ್ದು ರಿಸಲ್ಟು ಪಪ್ಪ ಇಬ್ಬರು, ಇವಳು ಚೆಕ್ ಮಾಡ್ತಿದ್ಲು ಅವಳ ರಿಸಲ್ಟೇ, ಪಪ್ಪನೂ ಅವಳದ್ದು ರಿಸಲ್ಟೇ ಚೆಕ್ ಮಾಡ್ತಿದ್ರು. ಅಯ್ಯೋ ನಂದೇನಾಗಿದೆ ಕೊಡಿ ನೋಡೋಣ ಅಂಥೇಳಿ ಇದು ಮೊಬೈಲ್ ಇಸ್ಕೊಂಡು ನೋಡ್ತಿದ್ದೀನಿ. ನನ್ನ ಪ್ಲೇಸ್ಮೆಂಟ್ ಆದರೂ ಹೇಳಿ ಹೋಗಲಿ ಅಂತಂದರೆ ಸೆಕೆಂಡ್ ಪ್ಲೇಸ್ ಆಗಿದೆ ಅಂದರೆ ನನಗೆ ಬೇಜಾರಾಯ್ತು. ಸೆಕೆಂಡ್ ಪ್ಲೇಸಾ ಫಸ್ಟ್ ಪ್ಲೇಸ್ ಆಗುತ್ತೆ ಅಂತ ತುಂಬ ಅಂದ್ಕೊಂಡಿದ್ದೆ. ಸೆಕೆಂಡ್ ಪ್ಲೇಸ್ ಆಗಿದ್ದಕ್ಕೆ ಬೇಜಾರಾಗ್ತಿದೆ ಅಂಥೇಳಿ ಅವತ್ತು ಎಷ್ಟು ಇದು ಮಾಡಿದ್ದೀನಿ ಅಂತಂದರೆ ತುಂಬ ಬೇಜಾರಾಗಿತ್ತು ಅವತ್ತು. ಫಸ್ಟ್ ಪ್ಲೇಸ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ, ಫಸ್ಟ್ ಪ್ಲೇಸ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂಥೇಳಿ. ನೋಡೋಣ, ಟ್ರೈ ಮಾಡೋಣ. ನೆಕ್ಸ್ಟ್ ಟೈಮ್ ಮಾತ್ರ ಪಕ್ಕ ಫಸ್ಟ್ ಪ್ಲೇಸ್ ಮಾತ್ರ ತೊಗೊತೀನಿ. ಪೇಪರ್ಸ್ ಎಲ್ಲ ಚೆನ್ನಾಗಿದ್ದಾವೆ.
ನಾನು ನಿಜ ಡೌಟ್ ಮೇಲೆ ಹೇಳ್ತಿಲ್ಲ, ಚೆನ್ನಾಗಿ ಬರೆದಿದ್ದೀನಿ. ಬಟ್ ಏನು ಒಂದು 6 ಸಬ್ಜೆಕ್ಟಲ್ಲಿ ಒಂದು ಮಾರ್ಕ್ಸ್ ಹೋಗಿರ್ಬೋದು ಅಷ್ಟೇ. ಸ್ಕೂಲಲ್ಲಿ ಸರ್ ಕೇಳಿದರು 99% ಆಗಿದೆ ಅಲ್ಲ, ಸ್ವೀಟ್ ಆದರೂ ಕೊಡು ಹೋಗ್ಲಿ ಅಂದ್ ಸರ್ 1% ಹೋಗಿದ್ದಕ್ಕೆ ಬೇಜಾರಾಗ್ತಿದೆ, ಏನು ಸ್ವೀಟ್ ಕೊಡಲಿ ಸರ್ ಅಂಥೇಳಿ ಅಂದೆ. ಅದಕ್ಕೆ ಏನಾಗಲ್ಲ ಬಿಡಮ್ಮ, ಈ ರಿಸಲ್ಟ್ ಇಲ್ಲಿರಬಾರ್ದು, 10th ಇರ್ಬೇಕು ರಿಸಲ್ಟು ಅಂದರು. ಹ್ಞೂ ರೀ ಸರ್, ಪ್ರಯತ್ನ ಮಾತ್ರ ಮಾಡೇ ಮಾಡ್ತೀನಿ, ಅವಾಗೂ ಅಷ್ಟು ರಿಸಲ್ಟ್ ತೆಗಿತೀನಿ ಅಂಥೇಳಿ ಅಂದಿದ್ದೀನಿ. ನೋಡೋಣ, ಟ್ರೈ ಮಾಡೋಣ. ನೆಕ್ಸ್ಟ್ ಇಯರ್ ಆದರೂ ಫಸ್ಟ್ ಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಗೈಸ್, ಅಮ್ಮ ಏನು ನಾಷ್ಟ ಮಾಡ್ತಿದ್ದಾರೆ ಅಂಥೇಳಿ ನೋಡೋಣ ಬನ್ನಿ. ಫಸ್ಟ್ ನನ್ನ ತಂಗಿ ಕಡೆ ಹೋಗಿ ಬರೋಣ, ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಗೈಸ್, ಅವಳು ಕೆಲಸನೇ ಇದು, ಫೋನ್ ನೋಡೋದೇ ಒಂದು ಕೆಲಸ. ಒಂದು ಹಾಯ್ ಆದರೂ ಹೇಳಿ ಗೈಸ್ಗೆ. ಹಾಯ್ ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಫೋನ್ ನೋಡೋದೇ, ರೀಲ್ ಸ್ಲೈಡ್ ಮಾಡೋದೆ. ಈಗ ರಜಾ ಅಲ್ವಾ, ಏನು ಕೆಲಸ ಮತ್ತು ಫೋನ್ ನೋಡೋದು, ಟಿ ವಿ ನೋಡೋದು, ಟೈಮ್ ಪಾಸ್ ಮಾಡೋದೇ ಒಂದು ದೊಡ್ಡ ಮಾತಾಗಿದೆ. ಬನ್ನಿ ಗೈಸ್, ಹಾಗಾದ್ರೆ ಅಮ್ಮನ ಮಾಡ್ತಿದ್ದಾರೆ ನೋಡೋಣ. ಏನು ಮಾಡ್ತಾ ಇದೀಯಮ್ಮ? ಹಾಯ್, ಬನ್ನಿ ತಿಂಡಿ ಮಾಡತ್ತೇನೆ. ತಿಂಡಿ ಮಾಡಿ ಸ್ಕೂಲಿಗೆ ಹೋಗ್ಬೇಕು. ಗೈಸ್, ಸ್ವಲ್ಪ ಸೌಂಡ್ನ ಇಗ್ನೋರ್ ಮಾಡಿ. ಅವರು ಭಾಳ ಬ್ಯುಸಿ ಇದೆ, ನಾವು ಈಗ ಸದ್ಯ ವಿಡಿಯೋದಲ್ಲಿ ಸಿಗಲ್ಲ. ಈಗ ಒಂದು ವಾರ ರಜೆ ಅಲ್ಲ ಮಕ್ಕಳಿಗ, ಆಮೇಲೆ ಮಾಡೋದು. ಮಕ್ಕಳಿಗೆ ಸ್ವಲ್ಪ ಇದು ಸೌಂಡ್ ಇಗ್ನೋರ್ ಮಾಡಿ, ನೀರಿಂದದು. ಮಕ್ಕಳಿಗೆ ರಜೆ ಕೊಟ್ಟೇವಲ್ಲ, ಸ್ವಲ್ಪ ಎಲ್ಲ ರಜೆದೆಲ್ಲ ವ್ಯವಸ್ಥೆ ಮಾಡ್ಕೊಂಬರ್ಬೇಕು ನಾವು. ಹಾಗಾಗಿ ಎಲ್ಲರಿಗೂ ರೇಷನ್ ಕೊಡಬೇಕು. ಆಮೇಲೆ ಹೆಲ್ತ್ ಚೆಕಪ್ ಇತ್ತು ನಿನ್ನೆ, ಮಕ್ಕಳಿಗೆಲ್ಲ ಬ್ಲಡ್ ಟೆಸ್ಟ್ ಮಾಡೋಕೆ ಬಂದಿದ್ದರು. ತಾಲೂಕಿಂದ ಬರ್ತಾರವರು, RBSKನವ್ರು ಅಂತ ಡಾಕ್ಟರ್ಸು, ಅವರೆಲ್ಲ ಬಂದು ಬ್ಲಡ್ ಟೆಸ್ಟ್ ಮಾಡಿದ್ರು ನಿನ್ನೆ. ಹಾಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ನಾನು ಮಕ್ಕಳಿಗೆ ತಿಂಡಿ ಮಾಡತ್ತೇನೆ. ಗೈಸ್, ರಜಾ ಅಲ್ವಾ, ನಾನು ಮುಂಚೆ ಹೇಳಿದ್ದೆ ಎಕ್ಸಾಮ್ ಇದ್ದಾಗ, ಇನ್ನೂ ನಾನು ಹೇಳಿದ್ದೆ ನಿಮ್ಗೆ ರಜಾ ಬರಲಿ ನಾವೇ ಲಾಗ್ ಮಾಡ್ತೀವಿ ಅಂತೇಳಿ. ಅದಕ್ಕೆ ಜಾಸ್ತಿ ಲಾಗಲ್ಲಿ ಕಾಣ್ತಿದ್ದೀವಿ. ಮತ್ತು ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೆ ಸಿಗಲ್ಲ. ಈ ಚಾಕು ನೋಡಿ, ಇದು ಎಷ್ಟು ಶಾರ್ಪ್ ಇದೆ ಅಂತಂದ್ರೆ, ಇದು ನೋಡಿ, ಇದು ನೋಡಕ್ಕೆ ಮಾತ್ರ ಅಷ್ಟೇ ಚೆನ್ನಾಗಿದೆ, ಯಾರು ಏನು ಉಪಯೋಗ ಇಲ್ಲ. ಅದು ಮಾತಂತಾರಲ್ಲ, ಅಂದ ಚಂದ ನೋಡಿ ಏನು ಮಾಡಬಾರ್ದು ಅಂತ ಹೇಳಿ ಮನಸ್ಸು ನೋಡಿ ಮಾಡ್ಬೇಕು ಅಂತಾರಲ್ಲ, ಇದು ನೋಡಿ, ಇದು ಭಾಳ ಶಾರ್ಪು. ಇದು ಎಲ್ಲದಕ್ಕೆ ಯೂಸ್ ಆಗ್ತೈತಿ. ಕಟ್ಟೆ ಆಗಲ್ಲ. ಇದು ಎಷ್ಟು ವರ್ಷ ಆಯ್ತಂದ್ರೆ ಈ ಚಾಕು ತಗೊಂಡು ಕಟ್ ಮಾಡ್ಬೇಕು. ಇದನ್ನ ನಾವು ಚಾಕುನ ಇದಾದ್ರೆ ಒಂದು 5 ನಿಮಿಷದಲ್ಲೇ ಎಲ್ಲ ಕೆಲಸ ಆಗ್ಬಿಡುತ್ತೆ ನಮ್ದಿದ್ರೆ. ಗಸ್, ಎಷ್ಟು ವರ್ಷ ಆಯ್ತಮ್ಮ ಚಾಕುನ್ ತಗೊಂಡು? ಯಾವುದು? ಅದು ರೆಡ್. ಈ ರೆಡ್, ಈ ರೆಡ್ ಬಂದು ಒಂದು 10 ವರ್ಷ ಆಯ್ತು ತಗೊಂಡು. ಇದು ಆ್ಯಕ್ಚುಲಿ ಲೈಟ್ರ್ ಜೊತೆ ಬಂದಿದ್ದು, ಲೈಟ್ರ್ ಜೊತೆ ಬಂದಿದ್ದು. ಇದು ನಾವು ಹೋಗಿ ದೊಡ್ಡ ಚಾಕು ಬೇಕು ನನಗೂ ಕಟ್ ಮಾಡಕ್ಕ ಅಂತ ಹೇಳಿ ತಗೊಂಬಂದ್ರ, ಅವು ಯೂಸ್ ಇರಲ್ಲ ಗೈಸ್, ಅವು ಸುಮ್ಮನೆ ಅನ್ನೆಸರಿ ವೇಸ್ಟ್. ಅವು ಇದ್ರ ಜೊತೆಗೆ ಇನ್ನೊಂದಿದೆ, ಅದೇ ರೆಡ್ ಕಲರ್ ಇರೋ ಪ್ಲೇಸಲ್ಲಿ ಯೆಲ್ಲೋ ಕಲರ್ ಒಂದಿದೆ, ಅದು ಅಷ್ಟೇ ಶಾರ್ಪ್ ಇದೆ. ಇವೇ ಜಾಸ್ತಿ ಯೂಸ್ ಮಾಡೋದು, ಅದು ಅಂತೂ ಯೂಸೇ ಮಾಡಲ್ಲ, ಸುಮ್ಮನೆ ಅದು ಹಾಗೆ. ನನ್ನ ಮಕ್ಕಳದ್ದು ರಿಸಲ್ಟ್ ಬಂತಲ್ಲ, ಭಾಳ ಖುಷಿ ಆಯ್ತು. ನನ್ನ ಮಗಳು ನಾನು ಒಂದು 4 ಮಾತು ಬೈದಿದ್ದಕ್ಕಾದರೂ ಸಾರ್ಥಕ ಆಯಿತು. ಯಾಕಂತಂದ್ರೆ ಬೈಬೇಕಂತೇನು ಬೈಯಲ್ಲ ನಾವು, ಉದ್ದೇಶಪೂರ್ವಕವಾಗಿ ಅಂದ್ರೆ ಹೇಳಿದೆ ಅವಳಿಗೆ, ತಿಳಿಸಿ ಹೇಳಿದೆ, ಈ ರೀತಿ ಮಾಡಿದ್ರೆ ಹೆಂಗಿರ್ತತಿ ಲೈಫು ಅಂತ ಹೇಳಿ ತಿಳಿಸಿ ಹೇಳಿದೆ ಅವಳಿಗೆ. ಬಟ್ ಒಂದು ಪಾಯಿಂಟಿಂದ ಸೆಕೆಂಡ್ ಬಂದು, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೇನಮ್ಮ ನಾನು ಅಂತ ಹೇಳಾಳ. ನೆಕ್ಸ್ಟ್ ಟೈಮ್ ಎಲ್ಲ ಪ್ರತಿ ಸರಿನೂ ಬರಲಿ ಅಂತ ನಾವು ಅವಳನ್ನು ಕೇಳ್ಕೊತೇವೆ, ಮತ್ತು ದೇವರಲ್ಲೇನೂ ಪ್ರಾರ್ಥನೆ ಮಾಡ್ಕೋತೇವೆ ನಾವು. ಖುಷಿ ಆಯ್ತು ನಮಗೆ, ನನ್ನ ಮಗಳು ಓದಿದ್ಲಲ್ಲ ಅನ್ನೋದು ಭಾಳ ಖುಷಿ ಆಯ್ತು ಗಾಯ್ಸ್. ಬನ್ನಿ ಗೈಸ್, ನನ್ನ ಮೇಲೇನೋ ನಂಬಿಕೆ ಇದೆ. ಬಟ್ ನನ್ನ ತಂಗಿಗೆ ಲಾಕ್ಡೌನಲ್ಲ, ಅದೇ ಹೇಳಿದಲ್ಲ ನಾನು ಆಗಲೇ, ಅವಳು ಲಾಕ್ಡೌನೆಲ್ಲ ಫುಲ್ಲು ಡಲ್ ಆಗಿದ್ಲು. ಅವಳು ರಿಸಲ್ಟ್ ಕೇಳಿದ್ರೆ ಮನೇಲಿ ಎಷ್ಟು ಖುಷಿಯಾಗಿದ್ದಾರೆ ಅಂತಂದರೆ ಅವಳಿಗೆ, ಅವಳ ಬಗ್ಗೆ ಅಂತೂ ನಮ್ಮ ಮನೇಲಿ ಎಷ್ಟು ತೆಗ್ದಿದ್ದೆಲ್ಲ ರಿಸಲ್ಟು ಅಂಥೇಳಿ. ಅವಳು ಯಾವಾಗಲೂ ಹಂಗೆ ಗೈಸ್, ಮನೇಲಿ ಅವಳು ರಿಸಲ್ಟ್ ಜಾಸ್ತಿ ತೆಗೆದ್ರೆ ಎಷ್ಟು ಖುಷಿ ಪಡ್ತಾರೆ ಅಂತಂದರೆ ಮನೇಲಿ ತುಂಬ ಖುಷಿ ಪಡ್ತಾರೆ. ಅವಳು ಹಾಗೆ ಗೈಸ್, ಅವಳು ಎಲ್ರಿಗೂ ಇಷ್ಟ ಆಗ್ತಾಳೆ, ಅವಳು ಅಷ್ಟು ಇದ್ದಾಳೆ. ಎಲ್ಲರೂ ಹಂಗೆ, ನನ್ನ ಫ್ರೆಂಡ್ಸ್ ಆದರೂ ಹಂಗೆ ಅಂತಾರೆ, ನಿನ್ನ ತಂಗಿ ಎಷ್ಟು ಚೆನ್ನಾಗಿದ್ದಾಳಲ್ಲ, ನಿನ್ನ ತಂಗಿ ಎಷ್ಟು ಚೆನ್ನಾಗಿದ್ದಾಳಲ್ಲ ಅಂತಾರೆ ಅವರು. ತುಂಬ ಇಷ್ಟ ಗೈಸ್ ಅವಳು. ಯಾಕೋ ವ್ಲಾಗಲ್ಲಿ ಜಾಸ್ತಿ ಕಾಣಿಸ್ತಿಲ್ಲ, ಸದ್ಯದ್ರಲ್ಲಿ ಬರ್ತಾಳೆ ವ್ಲಾಗಲ್ಲಿ. ಅವಳಿಗೆ ಇಂಟ್ರೆಸ್ಟ್ ಇದ್ದಾಗ ಅವಳೇ ಲಾಗ್ ಮಾಡ್ತಾಳೆ, ಇಲ್ಲಾಂದರೆ ಬರೋದೇ ಇಲ್ಲ ಅವಳು.
ನಾವಾಗೆ ಹೇಳ್ಬೇಕು ಹಾಯ್ ಅಂತ ಹೇಳು, ಮಾತಾಡಿ ಏನಾದ್ರು ಅಂತೇಳಿ. ಅಲ್ಲಿವರೆಗೂ ಮಾತಾಡಲ್ಲ ಅವಳು. ಇಲ್ಲಿ ಮಂಗ್ಯ ಬಂದಿದೆ, ಅದಕ್ಕೆ ನಮ್ಮ ಮಮ್ಮಿ ಮಾತಾಡ್ಸಿದ್ದಾರೆ. ಸಮಾಚಾರ ರಿಸಲ್ಟ್ ಆಯ್ತಾ ನಿಂದು? ನೋಡಿ ಅದಕ್ಕೆ ಮಾತಾಡ್ಸ್ತಿದ್ದಾರೆ. ಅದು ಏನು ಮಾತಾಡ್ತಿಲ್ಲ ಗೈಸ್, ಹೇಳಿ ಅದಕ್ಕೆ ಮಾತಾಡೋ ಅಂತ. ಒಂದ್ಸಲ ಕೃತಿಕನ್ ತಲೆ ಮೇಲೆ ಹತ್ತು ಕುತ್ಕೋಬಿಡ್ಬೇಕದು. ನಿಜ ತಾನೆ? ಒಂದ್ಸಲಿ ಯಾರು ಆಗಿತ್ತು ನನಗೆ. ಹ್ಞೂ ಗೈಸ್, ಒಂದು ಟೈಮ್ ಇಲ್ಲಿ ಮಾಸೂರಲ್ಲಿ ಜಾತ್ರೆ ಇದ್ದಾಗ ಕೃತಿಕನ ನೋಡ್ತಿದ್ದೆ ನೋಡಿ ಅದು. ನಾನು ತಿಂತದ ಅದಕ್ಕೆ. ಹೈ